ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವಂಬರ್ 9 ಭಾನುವಾರದಿಂದ ನವಂಬರ್ 15 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ನವಂಬರ್ 9 ಭಾನುವಾರ ಕಾರ್ತಿಕ ಬಹುಳ ಚತುರ್ಥಿ ಅಥವಾ ಚೌತಿ ತಿಥಿ ಇರುತ್ತೆ. ಆರ್ದ್ರ ನಕ್ಷತ್ರ, ಸಿದ್ಧಯೋಗ, ಬಾಲವಕರಣ ಇರುವಂಥ ದಿನ. ಸಾಮಾನ್ಯ ಉತ್ತಮವಾದ ದಿನವೇ ಆಗಿರುತ್ತೆ. ಇಂದು ಒಂದು ಖಗೋಳಸದ ಘಟನೆ ಜರುಗುತ್ತೆ. ಅಲ್ಲಿ ಬುಧ ಗ್ರಹದ ವಕ್ರಗತಿ ಆರಂಭ ಆಗುತ್ತೆ. ನವಂಬರ್ 9 ರಾತ್ರಿ ಕಾಲದಲ್ಲಿ ಅಲ್ಲಿ ಬುಧ ಗ್ರಹದ ಒಂದು ವಕ್ರೀ ಚಲನೆ ಅಥವಾ ಹಿಮ್ಮುಖವಾದ ಚಲನೆ ಆರಂಭವಾಗುವಂಥದ್ದು. ಈ ಬುಧನ ವಕ್ರಗತಿಯ ಚಲನೆಯ ಕುರಿತಾದ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇವೆ. ಆ ವಿಡಿಯೋದಲ್ಲಿ ಯಾವ್ಯಾವ ರಾಶಿಗಳಿಗೆ ಈ ಬುಧನ ವಕ್ರದಿಂದ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ, ಯಾವ ರಾಶಿಗಳಿಗೆ ಸ್ವಲ್ಪ ಕಡಿಮೆ ಪರಿಣಾಮ ಇರುತ್ತೆ ಅನ್ನೋದರ ಒಂದು ಸಂಪೂರ್ಣವಾದ ಮಾರ್ಗದರ್ಶನ ಇರುತ್ತೆ. ಜೊತೆಗೆ ಸೂಕ್ತವಾದ ಪರಿಹಾರ ವಿಚಾರಗಳು ಸಹ ಆ ವಿಡಿಯೋದಲ್ಲಿರುತ್ತೆ. ಅದನ್ನು ವೀಕ್ಷಿಸಿಕೊಳ್ಳಿ. ಈ ಭಾನುವಾರದ ಬಳಿಕ ಮತ್ತು ಸೋಮವಾರ 10ನೇ ತಾರೀಕು ನವಂಬರ್ 10 ಸೋಮವಾರ, ಇದು 3ನೇ ಕಾರ್ತಿಕ ಸೋಮವಾರ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿ ಸೋಮವಾರವು ವಿಶಿಷ್ಟವಾದ ಮಹತ್ವವನ್ನು ಪಡೆದಿದೆ. ಶಿವನ ಆಲಯಗಳ ಸಂದರ್ಶನ, ಶಿವನ ಭಕ್ತಿ ಮಾಡುವಂಥದ್ದು, ಶಿವನ ವ್ರತ ಅನುಷ್ಠಾನಗಳು ಮಾಡುವಂಥದ್ದು, ಉಪವಾಸ ವ್ರತ ನಿಯಮಗಳನ್ನು ಮಾಡುವಂಥದ್ದು, ಜೊತೆಗೆ ಹರಕೆಯನ್ನು ಹರಸಿಕೊಂಡವರು ಈ ಕಾರ್ತಿಕ ಸೋಮವಾರದಂದು ತಮ್ಮ ಹರಕೆಯನ್ನು ತೀರಿಸುವಂಥದ್ದು ಮುಂತಾದ ಶಿವನಿಗೆ ಸಂಬಂಧಿತವಾದ ಭಕ್ತಿ ವಿಶೇಷಗಳಿಗೆ ವಿಶಿಷ್ಟವಾದ ದಿನ ಆಗಿರುತ್ತೆ. ಕಾರ್ತಿಕ ಬಹುಳ ಪಂಚಮಿ ತಿಥಿ, ಉಪರಿ ಷಷ್ಠಿ ತಿಥಿ ಇರುತ್ತೆ. ಪುನರ್ವಸು ನಕ್ಷತ್ರ, ಸಾಧ್ಯ ಯೋಗ, ತೈತಿಲಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಆರಂಭ ಇತ್ಯಾದಿಗಳಿಗೆ ಸಹ ಅಥವಾ ವ್ಯಾವಹಾರಿಕವಾದ ವಿಚಾರಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ನವಂಬರ್ 11 ಮಂಗಳವಾರ ಕಾರ್ತಿಕ ಬಹುಳ ಸಪ್ತಮಿ, ಪುಷ್ಯ ನಕ್ಷತ್ರ, ಶುಭಯೋಗ, ಭದ್ರಕರಣ ಇರುವಂಥ ಸಾಮಾನ್ಯ ದಿನ. ಇಂದು ಮತ್ತೊಂದು ಖಗೋಳದ ವಿಸ್ಮಯ ಜರುಗುವಂತಹ ದಿನ ಆಗಿರುತ್ತೆ. ಅದು ಗುರು ಗ್ರಹದ ವಕ್ರಗತಿ ಆರಂಭ. ಆಗಲೇ ಅಕ್ಟೋಬರ್ 18ಕ್ಕೆ ಗುರುವಿನ ಅತಿಚಾರದ ವಿಚಾರಗಳನ್ನು ನಾವು ಗಮನಿಸಿದ್ದೀರ. ಅಕ್ಟೋಬರ್ 18ಕ್ಕೆ ಆತನು ತನ್ನ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಅತಿಚಾರಿಯಾಗಿ ಪ್ರವೇಶಿಸಿದ್ದಾನೆ. ಅಂದರೆ ಶೀಘ್ರವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಒಂದು ತಾತ್ಕಾಲಿಕವಾದ ತನ್ನ ಒಂದು ವಾಸವನ್ನು ಬದಲಾವಣೆ ಮಾಡಿದ್ದು. ಅದೇ ರೀತಿ ಆ ತಾತ್ಕಾಲಿಕ ವಾಸ ಬದಲಾವಣೆಯಲ್ಲಿ ಈಗ ಮತ್ತೊಮ್ಮೆ ಹಿಮ್ಮುಖವಾದ ಚಲನೆ ಆರಂಭ ಆಗುತ್ತೆ, ಅಂದರೆ ವಕ್ರಗತಿ ಆರಂಭ ಆಗುತ್ತೆ. ಇಂದು 11ನೇ ತಾರೀಕಿನಂದು ಸಾಯಂಕಾಲ ಸುಮಾರು 6:30 ಗಂಟೆಗೆ ಅಲ್ಲಿ ಗುರುವಿನ ವಕ್ರಗತಿ ಆರಂಭ ಆಗುವಂಥದ್ದು. ಈ ಗುರುವಿನ ವಕ್ರಗತಿ ಕಟಕದಲ್ಲಿ ವಿಚಾರವಾಗಿ ಪ್ರತ್ಯೇಕವಾದ ವಿಡಿಯೋನ ಪ್ರಸಾರ ಮಾಡಿದ್ದೇವೆ. ಆ ಗುರು ವಕ್ರಗತಿಯಿಂದ ಯಾವ ರಾಶಿಯ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ, ಯಾವ ರಾಶಿಗೆ ಇದ್ದಂತಹ ಗುರುಬಲ, ಅಂದರೆ ತಾತ್ಕಾಲಿಕವಾಗಿ ಒಂದು 5 ರಾಶಿಗಳಿಗೆ ಗುರುಬಲ ಬಂದಿತ್ತು, ಅಂಥವರಿಗೆ ಆ ಗುರುಬಲದ ಒಂದು ಬಲ ಕಡಿಮೆ ಆಗುತ್ತೆ. ಅಂದರೆ ಪೂರ್ತಿ ಏನು ಕೆಟ್ಟದಂತೇನಿಲ್ಲ, ಅದರಿಂದ ಕೆಲವೊಂದು ಸಣ್ಣ ಪುಟ್ಟ ಅಡ್ಡ ಪ್ರಭಾವಗಳು ಕೆಲವೊಂದು ರಾಶಿಗಳ ಮೇಲೆ ಆಗ್ತವೆ. ಅದರ ಪ್ರತ್ಯೇಕವಾದ ವಿಡಿಯೋದನ್ನು ವೀಕ್ಷಿಸಿಕೊಳ್ಳಿ. ಗುರು ವಕ್ರಗತಿ ಆರಂಭ ಆಗುವಂಥದ್ದು. ಮುಂದೆ 12ನೇ ತಾರೀಕು ಬುಧವಾರ ಬಹುಳ ಅಷ್ಟಮಿ, ಕಾರ್ತಿಕ ಬಹುಳ ಅಷ್ಟಮಿ, ಆಶ್ಲೇಷ ನಕ್ಷತ್ರ, ಶುಕ್ಲಯೋಗ, ಬಾಲವಕರಣ ಅನ್ನುವಂಥದ್ದು. ವಿಶೇಷವಾಗಿ ಬಹುಳ ಅಷ್ಟಮಿ ಎಂದು ವಿಶೇಷವಾಗಿ ಇದನ್ನು ಕಾಲ ಅಷ್ಟಮಿ, ಕಾಲಭೈರವ ಅಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬರುವಂಥ ಈ ಬಹುಳ ಅಷ್ಟಮಿಗೆ ಮಹತ್ವವಿದೆ. ವಿಶೇಷವಾಗಿ ಕಾಲಭೈರವನ ಆಲಯಗಳಲ್ಲಿ ದೀಪೋತ್ಸವ, ದೀಪಾರಾಧನೆ ಮಾಡುವಂಥದ್ದು ಅಥವಾ ದೀಪಕ್ಕೆ ಎಣ್ಣೆಗಳನ್ನು ದಾನವಾಗಿ ಕೊಡುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಕಾಲಭೈರವನ ಆಲಯಗಳಲ್ಲಿ ವಿಶೇಷವಾದ ಅಭಿಷೇಕ, ಪೂಜೆ, ಅನುಷ್ಠಾನಗಳನ್ನು ಮಾಡುವಂಥದ್ದು, ವ್ರತ ನಿಯಮಗಳನ್ನು ಮಾಡುವಂಥದ್ದು ಎಲ್ಲವೂ ಕಾಲಾಷ್ಟಮಿ ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂಥ ಅಷ್ಟಮಿ ತನ್ನ ಮಹತ್ವವನ್ನು ಪಡೆದಿದೆ. ಜೊತೆಗೆ ಕಾಲಭೈರವ ಅಷ್ಟೇ ಅಲ್ಲದೆ ಮುನೇಶ್ವರ, ವೀರಭದ್ರೇಶ್ವರ, ಅದೇ ರೀತಿ ಯಾವುದೇ ರೀತಿ ದೇವಿ ದೇವಾಲಯ ಮುಂತಾದಲ್ಲೂ ಸಹ ಅಷ್ಟಮಿಯಂದು ವಿಶೇಷ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ಇನ್ನು 13ನೇ ತಾರೀಕು ಗುರುವಾರ ಕಾರ್ತಿಕ ಬಹುಳ ನವಮಿ ಇರುತ್ತೆ. ಮಖ ನಕ್ಷತ್ರ, ಬ್ರಹ್ಮಯೋಗ, ತೈತಿಲಕರಣ ಇರುವಂಥದ್ದು. ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾಗಿರುತ್ತೆ. ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಇತ್ಯಾದಿಗಳು ಸಹ ಉತ್ತಮವಾದ ಅವಕಾಶ ಇದೆ. ಇನ್ನು 19ನೇ ತಾರೀಕು ಶುಕ್ರವಾರ ಕಾರ್ತಿಕ ಬಹುಳ ದಶಮಿ, ಹುಬ್ಬ ನಕ್ಷತ್ರ, ಐಂದ್ರ ಯೋಗ, ವಣಿಕರಣ ಇರುವಂಥದ್ದು ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ, ಆರಂಭಗಳಿಗೆ, ಸಹಿ ಒಪ್ಪಂದಗಳಿಗೆ, ಇನ್ನಿತರವಾದ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಸಹ ಉತ್ತಮವಾದ ದಿನ 14ನೇ ತಾರೀಕು ಶುಕ್ರವಾರ. ಇನ್ನು ವಾರದ ಕೊನೆಯ ದಿನ 15ನೇ ತಾರೀಕು ಶನಿವಾರ ಕಾರ್ತಿಕ ಬಹುಳ ಏಕಾದಶಿ, ಉತ್ತರ ನಕ್ಷತ್ರ, ವೈದ್ಯತೆ ಯೋಗ, ಭಾವಕರಣ ಇರುವಂಥದ್ದು. ಇಂದು ವಿಶೇಷವಾಗಿ ಏಕಾದಶಿಯ ವ್ರತ ನಿಯಮ, ಅನುಷ್ಠಾನ, ಉಪವಾಸ ಮಾಡೋರಿಗೆ ಉತ್ತಮವಾದ ಒಂದು ದಿನ ಆಗಿರುತ್ತೆ. ವಿಶೇಷವಾಗಿ ವಿಷ್ಣು ಆಲಯ, ವಿಠಲನ ಆಲಯ, ಪಾಂಡುರಂಗ ವಿಠಲ ಆಲಯಗಳಲ್ಲಿ ಕಾರ್ತಿಕ ಬಹುಳ ಏಕಾದಶಿಯಿಂದ ವಿಶೇಷವಾದ ಭಜನೆ ಅಥವಾ ಇನ್ನಿತರವಾದ ಅನುಷ್ಠಾನಾದಿಗಳನ್ನು ಮಾಡ್ತಾರೆ, ಅಥವಾ ವ್ರತ ನಿಯಮಗಳನ್ನು ಮಾಡ್ತಾರೆ. ಶನಿವಾರ ಬಂದಂಥ ಏಕಾದಶಿ ವಿಶೇಷವಾಗಿ ಅಲ್ಲಿ
ಈ ವೆಂಕಟೇಶ್ವರನಿಗೆ ಸಂಬಂಧಿತವಾದ ವ್ರತ ನಿಯಮಗಳಿಗೆ ಅಥವಾ ಉಪವಾಸ ಆಚರಣೆ ಮಾಡಲಿಕ್ಕೆ ಹರಕೆಗಳನ್ನು ಹರಕೆ ಮಾಡಲಿಕ್ಕೆ ಉತ್ತಮವಾದ ದಿನ. ಇನ್ನು ಉತ್ತರ ನಕ್ಷತ್ರ ವೈದ್ರತಿ ಯೋಗ ಭವಕರಣ ಇರುವಂಥದ್ದು ದೈವಿಕವಾದ ಚಿಂತನೆಗಳಿಗೆ, ದೇವಾಲಯಗಳ ಸಂದರ್ಶನಕ್ಕೆ ಅಥವಾ ದೇವರಿಗೆ ವಿಶೇಷವಾದ ಅನುಷ್ಠಾನ ಭಕ್ತಿಗಳ ಹರಕೆಗಳನ್ನು ಹರಿಸಿಕೊಳ್ಳಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗ ವೈಶಿಷ್ಟ್ಯ. ನವೆಂಬರ್ 9ರಿಂದ 15ವರೆಗೆ ಪಂಚಾಂಗದ ವಿಶೇಷಗಳನ್ನು ಗಮನಿಸಿದಾಯಿತು. ಇನ್ನು ನಾವು ನೋಡುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರ ಶುಭ ಆರಂಭ. ವಾರದ ಆರಂಭದ ದಿನ ಭಾನುವಾರ ಸೋಮವಾರ 2 ದಿನವೂ ನಿಮಗೆ ಅತ್ಯಂತ ಉತ್ತಮವಾಗಿ ಬರ್ತಾಯಿದೆ. ವ್ಯಾಪಾರ ಉದ್ಯಮ ಇದರಲ್ಲಿ ವಿಜಯ ಖಂಡಿತ ಇದೆ. ಲಾಭಗಳು ಹೆಚ್ಚಳಾಗುತ್ತೆ. ಮಾಡುವಂಥ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೂ ಪ್ರಗತಿಶೀಲವಾದ ಒಂದು ಫಲಿತಾಂಶಗಳು ಬರ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲುತ್ತೆ. ಅಂದರೆ ಹಿಂದೆ ಎಲ್ಲ ನಿಧಾನವಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈ ಭಾನುವಾರ ಸೋಮವಾರಕ್ಕೆ ಸ್ವಲ್ಪ ಕ್ಷಿಪ್ರವಾಗಿ ಆಗ್ಬೋದು. ಯಾಕಂದರೆ ನಿಮಗೆ ಆಗಲೇ ಒಂದು ಶನಿ ಪೀಡೆಯ ಶನಿ ಬಾಧೆ ಇದೆ. ಜೊತೆಗೆ ಈ ತಿಂಗಳಲ್ಲಿ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ 6-7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಈ ವಾರದಲ್ಲಿ ಬರತಕ್ಕಂಥ ಮಧ್ಯೆ ಚಂದ್ರನಿಂದ ಅಥವಾ ರಾಹುವಿನಿಂದ ಬರತಕ್ಕಂಥ ಉತ್ತಮ ಫಲವನ್ನು ನೀವು ಈ ತಿಂಗಳಲ್ಲಿ ಗ್ರಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಹೆಚ್ಚಿನ ಫಲಗಳು ನಿಮಗೆ ಲಭ್ಯ ಇರೋದಿಲ್ಲ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಭಾನುವಾರ ಸೋಮವಾರ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಏನಾದರೂ ಒಪ್ಪಂದಗಳಿಗೆ ಸಹಿ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಏನೋ ಅಥವಾ ಇನ್ನಿತರ ಯಾವುದೇ ಮದುವೆ ವಿಚಾರದ ಪ್ರಯತ್ನ ಯಾವುದಿದ್ದರೂ ಆ ಎಲ್ಲ ಪ್ರಯತ್ನಗಳಿಗೆ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬರುವಂಥದ್ದು ಭಾನುವಾರ ಸೋಮವಾರ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಮಳೆ ಮಂಗಳವಾರ ಬುಧವಾರ ಗುರುವಾರ ಅಷ್ಟೇನೂ ಉತ್ತಮ ಇಲ್ಲ. ಈ 3 ದಿನಗಳಲ್ಲಿ ಸ್ವಲ್ಪ ನಿಮಗೆ ವೈರುಧ್ಯವಾದ ಘಟನೆ, ಅದೃಷ್ಟ ಕೈ ಕೊಡುವಂಥದ್ದು, ಕೆಲಸಗಳ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು, ಬಂಧು ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ, ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯದ ಕೊರತೆ ಆಗುವಂಥದ್ದು ಅಥವಾ ಯಾವುದೇ ಕೆಲಸ ಕಾರ್ಯಗಳ ಕೈ ಆಗಿದರೆ ಅಲ್ಲಿ ಅದು ಯಾವುದೇ ರೀತಿಯ ವಿಘ್ನ ಅಥವಾ ವಿಳಂಬಗಳು ಆಗುವಂಥದ್ದು. ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಈ 3 ದಿನಗಳಲ್ಲಿ ಜರುಗಬಹುದು. ಮಂಗಳವಾರ ಬುಧವಾರ ಗುರುವಾರ 10, 11, 12ರಲ್ಲಿ 11, 12ರಲ್ಲಿ ಸ್ವಲ್ಪ ಇಂಥ ವಿಶೇಷವಾಗಿ ಹೆಜ್ಜಬೇಕು. ಆ ಬಳಿಕ 13, 14 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಶುಕ್ರವಾರ ಶನಿವಾರ ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಏನೂ ತೊಂದರೆಗಳಿಲ್ಲ. ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇಲ್ಲಿ 13, 14ರಲ್ಲಿ ಸಣ್ಣ ಪುಟ್ಟ ಅವಮಾನಕರವಾದ ಘಟನೆ ಜರಗಬಹುದು. ಅದು ಯಾವುದೇ ರೀತಿಯ ಸರ್ಕಾರದ ಇಲಾಖೆ ಯಾವುದೇ ನೋಟಿಸ್ ಇತ್ಯಾದಿಗಳು ಸಹ ಬರ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮಾತು, ನಡವಳಿಕೆ ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದಾಗಲಿ, ಅದರ ಮೇಲೆ ಕಾನೂನು ಕ್ರಮಗಳು ಬರ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರ ಈ ಶುಕ್ರವಾರ ಶನಿವಾರ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ 2 ದಿನ ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಬಂದಿವೆ. ಭಾನುವಾರ ಸೋಮವಾರ, ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಸಂಕಷ್ಟ ಫಲ, ಶುಕ್ರವಾರ ಶನಿವಾರ ಸಾಮಾನ್ಯ ಫಲ. ಅಂದರೆ ಹೆಚ್ಚೇನು ತೊಂದರೆಗಳಿಲ್ಲ, ಸಣ್ಣ ಪುಟ್ಟವಾದ ಅಡೆತಡೆಗಳು ಬರ್ಬೋದು. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ವಾರದಲ್ಲಿ ಬಳಸ್ಬೋದಾದ ಬಣ್ಣಗಳ ವಿಚಾರಕ್ಕೆ ಬಂದರೆ ಗ್ರೇ ಅಥವಾ ಬೂದು ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಬೋದು. ಗ್ರೇ ಅಂದರೆ ರಾಹುವಿನ ಸಂಕೇತ, ಸ್ನೋ ಅಂದರೆ ಚಂದ್ರನ ಸಂಕೇತ. ಹಾಗಾಗಿ ನಿಮಗೆ ರಾಹು ಮತ್ತು ಚಂದ್ರರ ಒಂದು ರಕ್ಷಣೆ ಇದ್ದೇ ಹೊರತು ಇತರ ಯಾವುದೇ ಒಂದು ಗ್ರಹಗಳ ಅಷ್ಟೊಂದು ಉತ್ತಮವಾದ ರಕ್ಷಣೆ ಇಲ್ಲ. ಹಾಗಾಗಿ ನೀವು ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಜೊತೆಗೆ ಕೆಲವೊಂದು ಹಣಕಾಸು ವಿಚಾರ, ಮಾತು, ನಡವಳಿಕೆ ವಿಚಾರ, ಬಾಂಧವ್ಯದ ವಿಚಾರ ಸಹ ಈ ವಾರದಲ್ಲಿ ಸಹ ಎಚ್ಚರಿಕೆ ಹೆಜ್ಜಬೇಕು. ಸಂಖ್ಯೆಗಳು ನೀವು 4 ಮತ್ತು 2 ಸಂಖ್ಯೆಯನ್ನು ಬಳಸೋದು, 4 and 2 ಸಂಖ್ಯೆಯನ್ನು ಬಳಸ್ಕೊಳ್ಬೇಕಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರದಂದು ಹೆಚ್ಚೇನು ನಿಮಗೆ ಅದೃಷ್ಟ ಅಂತ ಹೇಳಲಿಕ್ಕಾಗೋದಿಲ್ಲ, ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸೋಮವಾರ ಮಂಗಳವಾರ ಎಚ್ಚರಿಕೆ ಇರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಆಹಾರ ದೋಷ, ನೀರಿನ ದೋಷದಿಂದ ಏನಾದರೂ ನಂಜು, ಇನ್ಫೆಕ್ಷನ್ ಅಂಥವುಗಳ ಘಟನೆಗಳಾಗ್ಬೋದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು, ಹಣದ ನಷ್ಟ ಆಗುವಂಥದ್ದು ಅಥವಾ ಯಾವುದೇ ಒಂದು ರೀತಿಯ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ಮತ್ತೆ ನಷ್ಟವನ್ನು ಅನುಭವಿಸೋದು ಮುಂತಾದ ವಿಚಾರಗಳು ಜರಬಹುದು. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಬೇಕು ಭಾನುವಾರ ಸೋಮವಾರದಂದು. ಇನ್ನು ಮಂಗಳವಾರ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ಶುಭ ಫಲ ಕೊಡುವಂಥ ದಿನ. ಮಂಗಳವಾರ ಬುಧವಾರ ಗುರುವಾರದಲ್ಲಿ ವಿಶೇಷವಾದ ಶುಭ ಫಲಗಳು ಬರ್ತವೆ. 11, 12, 13ರಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಚಂದ್ರನ ವಿಶೇಷವಾದ ಬೆಂಬಲ ಅನುಗ್ರಹ ಇರುವ ಕಾರಣ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಕೆಲಸ ಕಾರ್ಯಗಳು ಬೇಗನೆ ಆಗಲು. ಜೊತೆಗೆ ಈ ವಾರ ಪೂರ್ತಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ವಾರ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇದೆ. ಹಾಗಾಗಿ ಈ ವಾರದಲ್ಲಿ ಯಾವುದೇ ರೀತಿಯ ಸರ್ಕಾರ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಅಥವಾ ಪಾಸ್ಪೋರ್ಟ್ ಮೂಲದ ಇತ್ಯಾದಿಗಳು, ಅದು ಉದ್ಯೋಗಕ್ಕೆ ಅರ್ಜಿ ಹಾಕುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ದಾಖಲೆ ಪತ್ರಗಳ ಮುಂತಾದ ವಿಚಾರಗಳಿಗೆಲ್ಲ ಕಚೇರಿ ಅಥವಾ ಆಫೀಸ್ಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸೂರ್ಯ ಅನುಗ್ರಹ ವಾರ ಪೂರ್ತಿ ಇದೆ. ಅದರಲ್ಲೂ ಈಗ ನಮಗೆ ಸೂರ್ಯಚಂದ್ರರ ಅನುಗ್ರಹ ಅಲ್ಲಿ ಮಂಗಳವಾರ ಬುಧವಾರ ಗುರುವಾರ ಬರ್ತಾಯಿದೆ. ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರ ಉದ್ಯಮಿಗಳಿಗೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವ ವಿಶೇಷವಾದ ಲಾಭಗಳಿವೆ. ಸಾಂಸಾರಿಕವಾಗಿ ಸಹ ಅತ್ಯದ್ಭುತವಾದ ಫಲಗಳು ಮಂಗಳವಾರ ಬುಧವಾರ ಗುರುವಾರದಂದು ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ.
ಇನ್ನು ಕೊನೆಯ 2 ದಿನಗಳ ಶುಕ್ರವಾರ ಶನಿವಾರ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಬಾಂಧವ್ಯದಲ್ಲಿ ಕೊರತೆ, ತಂದೆ ಮತ್ತು ಮಕ್ಕಳ ಜೊತೆಗೆ ಏನಾದರೂ ಬಾಂಧವ್ಯದ ಕೊರತೆ ಅದರಿಂದ ವಾಗ್ವಾದ ಕಲಹ ಬರ್ಬೋದು, ಅಥವಾ ಮೇಲಾಧಿಕಾರಿಗಳು ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ವಾಗ್ವಾದ ಕಲಹಗಳು ಬರ್ಬೋದು. ಅದೇ ರೀತಿ ಅಪರಿಚಿತರಲ್ಲಿ ಸಹ ಏನಾದರೂ ನಿಮಗೆ ಏನಾದರೂ ಕಲಹಗಳು ಆಗುವಂಥದ್ದು. ಆ ರೀತಿ ಮಾತು ನಡವಳಿಕೆ ಬಗ್ಗೆ ಶುಕ್ರವಾರ ಶನಿವಾರ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿಯ ನೀವು ಇನ್ನಿತರವಾದ ಕಲಹಗಳಿಗೆ ವಾಗ್ವಾದಗಳಿಗೆ ಆಸ್ಪದ ಕೊಡುವಂಥದ್ದು ಒಳ್ಳೆಯದಲ್ಲ. ಅದು ನಿಮಗೇ ಮತ್ತೆ ಮುಳುವಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಶುಕ್ರವಾರ ಶನಿವಾರ ಮಾತು ನಡವಳಿಕೆ ಬಾಂಧವ್ಯನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 11, 12, 13ರಲ್ಲಿ ವಿಶೇಷವಾದ ಶುಭಫಲಗಳು ಸಿಗಲಿವೆ. ಆ 3 ದಿನಗಳನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ವಾರ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುವ ವಿಚಾರವನ್ನಾಗಲೇ ಹೇಳಿದ್ದೇನೆ, ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಗ್ರೇ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 8 1, 4, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲೇ ವಿಶೇಷವಾಗಿ ಸೂರ್ಯ ಅನುಗ್ರಹ, ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಅನುಕೂಲತೆಗಳು ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕೊಡಲು ಈ ವಾರದಲ್ಲಿ ಸಫಲವಾಗುತ್ತೆ. ಎಲ್ಲ ವೃಷಭ ರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ ಸೋಮವಾರ ನಿಮಗೆ ವಿಶೇಷವಾದ ಶುಭಫಲಗಳು ಸಿಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಬರ್ಬೋದು. ಹಿಂದೆ ಮಾಡಿದಂಥ ಯಾವುದೇ ಪ್ರಯತ್ನಗಳಿಗೆ ಈಗ ಸಫಲತೆಯ ಒಂದು ಫಲ ಅಂದರೆ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥದ್ದು. ಅದೇ ರೀತಿ ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರು ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಅಥವಾ ಬೇಡಿಕೆಗಳು ಬರುವಂಥದ್ದು. ಮನಸ್ಸಿನಲ್ಲಿ ಹಿತಕರವಾದ ಅನುಭವಗಳು ಆಗುವಂಥದ್ದು. ಮನೆಯಲ್ಲಿಯೂ ಸಹ ನೆಮ್ಮದಿಯ ವಾತಾವರಣ ಭಾನುವಾರ ಸೋಮವಾರ ಇರ್ತದೆ. ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಬಳಿಕ 11, 12 ಮಿಶ್ರ ಫಲಗಳ ದಿನ. 11, 12 ಅಂದರೆ ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳ ವಿಘ್ನ ಅಡೆತಡೆಗಳು ಬರ್ಬೋದು. ವ್ಯಾಪಾರ ವೃತ್ತಿಯಲ್ಲಿ ಸಹ ನಿಮಗೆ ತೊಂದರೆಗಳು ಬರುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅಲ್ಲಿ ವಿಘ್ನ ಅಥವಾ ವಿಳಂಬಗಳು ಬರುವಂಥದ್ದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಸಹ ಬರುವಂಥದ್ದು. ಹಣಕಾಸಿನ ಸಂಬಂಧಪಟ್ಟ ನಷ್ಟ ಕಷ್ಟಗಳು ಆಗ್ಬೋದು. ಹಾಗಾಗಿ ತನು ಮನ ಧನಕ್ಕೆ ಸಂಬಂಧಪಟ್ಟು ಅಷ್ಟೇನು ಉತ್ತಮ ಇಲ್ಲ. 11, 12ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಂಗಳವಾರ ಬುಧವಾರದಲ್ಲಿ. ನಂತರ ಬರುವಂಥ 3 ದಿನಗಳು ನಿಮಗೆ ಅದ್ಭುತವಾದ ಶುಭಫಲ ಕೊಡಲಿವೆ. ಗುರುವಾರ, ಶುಕ್ರವಾರ, ಶನಿವಾರ 12, 13, 14 ವಿಶೇಷವಾಗಿ ಜಯ, ಲಾಭ, ಸುಖವನ್ನು ಕೊಡುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ದೀರ್ಘಕಾಲದ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು. ಹಾಗಾಗಿ ಆ ಬುಧವಾರ, ಗುರುವಾರ, ಶುಕ್ರವಾರವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ತೊಂದರೆಗಳಿಲ್ಲ, ಎಲ್ಲ ವಿಚಾರಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರದ ಮಂಗಳವಾರದ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 12, 13, 14ರಲ್ಲಿ ವಿಶೇಷವಾದ ಶುಭಫಲಗಳು ಆಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಮಿಕ್ಸ್. ಸಂಖ್ಯೆಗಳು 2, 3, 6, 7 2, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಅಲ್ಲಿ ಮಿಶ್ರ ಫಲಗಳ ಸೂಚನೆ. ಭಾನುವಾರ ಸೋಮವಾರ ಮಿಶ್ರ ಫಲ ಅಂದರೆ ಎಲ್ಲ ನೀವು ಕೆಲಸ ಕಾರ್ಯಗಳು ಸ್ವಲ್ಪ ಏರುಪೇರು ಜಾಸ್ತಿ ಇರುತ್ತೆ. ಅಥವಾ ಏನಾದರೂ ಸ್ವಲ್ಪ ಮಟ್ಟಿಗೆ ಉತ್ತಮ ಕೆಲಸ ಆದರೆ ಮತ್ತೊಂದು ಸ್ವಲ್ಪ ಏನಾದರೂ ನಿಮಗೆ ವಿರುದ್ಧವಾಗಿ ಆಗುವಂಥದ್ದು. ಮಾತಿನಲ್ಲಿ ಸ್ವಲ್ಪ ಕೆಲವೊಂದು ಸಾರಿ ಉತ್ತಮವಾದ ಬಾಂಧವ್ಯ ಬಂದರೆ ಮತ್ತೆ ಸ್ವಲ್ಪ ಕಾಲ ಅಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು. ಹಣಕಾಸಿನ ಹಾಗೆ ಆದಾಯನೂ ಬರುತ್ತೆ, ಆದಾಯಕ್ಕೆ ಮೀರಿದ ಖರ್ಚು ಬರುತ್ತೆ. ಹಾಗಾಗಿ ಎಲ್ಲವೂ ಮಿಶ್ರ ಫಲ ಅಂತ ವ್ಯಕ್ತವಾಗುತ್ತೆ ಭಾನುವಾರ ಸೋಮವಾರ 2 ದಿನಗಳಲ್ಲಿ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಿ ಭಾನುವಾರ ಸೋಮವಾರ 9, 10ರಲ್ಲಿ. ಬಳಿಕ 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿವೆ. ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ನಿಮಗೆ ಅಭಿವೃದ್ಧಿ ಬರುತ್ತೆ. ನೀವು ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಫಲ ಅಂದರೆ ರಿಸಲ್ಟ್ಗಳು ಇಂದು ಬಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗಲಿವೆ. ಕೋರ್ಟ್ ಕಚೇರಿ ವ್ಯವಹಾರ, ಸರ್ಕಾರಿ ಕೆಲಸ ಕಾರ್ಯಗಳು ಸಹ ಬೇಗನೆ ಕೈಗೊಳ್ಳಲಿವೆ 11, 12ರಲ್ಲಿ. ಬಳಿಕ 13, 14 ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. 13, 14ರಲ್ಲಿ ಯಾವುದೇ ರೀತಿಯ ವಿಶೇಷ ಫಲಗಳ ಸೂಚನೆ ಇರುವುದಿಲ್ಲ. ಪ್ರಯತ್ನಗಳೆಲ್ಲ ನಿಮ್ಮ ಇದ್ದದ್ದು ಅದಕ್ಕೆ ತಕ್ಕನೆ ಕೆಲವೊಂದು ಪ್ರಯತ್ನಗಳ ಫಲಗಳು ನಿಧಾನಗತಿ ಅಥವಾ ವಿಳಂಬ ಆಗ್ಬೋದು. ಅಥವಾ ಇವತ್ತು ಸಿಗುತ್ತೆ ಅನ್ನೋದ ಒಂದು ಯಾವುದೇ ಒಂದು ಪ್ರಭಾವದ ಒಂದು ಹಣ ಆಗಲಿ ಇನ್ನಿತರ ವಿಚಾರ ಆಗಲಿ ಅವೆಲ್ಲ 2-3 ದಿನಕ್ಕೆ ಮುಂದೂಡಲ್ಪಡುವಂಥದ್ದು ಇತ್ಯಾದಿ ಘಟನೆಗಳು ಈ 13, 14ರಲ್ಲಿ ಆಗುತ್ತೆ. ಅದರ ಹೊರತು ಹೆಚ್ಚಿನ ತೊಂದರೆಗಳಿಲ್ಲ. ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಹಿಂದೆ ಎಲ್ಲ ಬಾಕಿ ಇದ್ದ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಜೊತೆಗೆ ಬರಬೇಕಾದ ಹಣದ ಮೊತ್ತ ನಿಮಗೆ ಕೈಗೆ ಸಿಗ್ಬೋದು. ಸಾಲಗಳನ್ನು ತೀರಿಸುವಂಥ ಅವಕಾಶ. ವ್ಯಾಪಾರ ಉದ್ಯಮದಲ್ಲಿ ಸಹ ಬಹಳ ಪ್ರಗತಿಯಾಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಇತ್ಯಾದಿ ಎಲ್ಲ ಸಿಗಲಿವೆ. ಹಾಗಾಗಿ ಶನಿವಾರ ದಿನ ನಿಮಗೆ ಉತ್ತಮವಾದ ಫಲ ಬರಲಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅಲ್ಲಿ ಮಂಗಳವಾರ, ಬುಧವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು.
ಆರಂಭದ ದಿನದಲ್ಲಿ ಸ್ವಲ್ಪ ಮಿಶ್ರ ಫಲ, ಮಧ್ಯೆ ಸ್ವಲ್ಪ ಉತ್ತಮ ಫಲ, ಮತ್ತು ಬಳಿಕ ಕೊನೆಯ ದಿನದಲ್ಲಿ ಇನ್ನಷ್ಟು ಉತ್ತಮ ಫಲಗಳು ಸಿಗಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಕಟಕ ರಾಶಿಯವರಿಗೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸ್ನೋ ಅಂದರೆ ಚಂದ್ರನ ಸಂಕೇತವಾಗಿರುತ್ತೆ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗಾಗಿ ಚಂದ್ರ ಮತ್ತು ಶುಕ್ರರ ಆಶೀರ್ವಾದ ಇರುವಂಥ ಈ ವಾರದಲ್ಲಿ ಸಂಖ್ಯೆ ಬಳಸುವಂಥ 2 ಮತ್ತು 6 ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಉತ್ತಮವಾದ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ಎಲ್ಲ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗಲಿವೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಸಫಲತೆ ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಧಾರ್ಮಿಕ ಅಥವಾ ಯಾವುದೇ ರೀತಿಯ ಆಧ್ಯಾತ್ಮಿಕವಾದ ವಿಚಾರದಲ್ಲಿ ನಿಮಗೆ ವಿಶೇಷವಾದ ಒಂದು ಅನುಭೂತಿಗಳಾಗುವಂಥದ್ದು, ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ಬಂಧು ಬಾಂಧವರ ಜೊತೆಗೆ ಉತ್ತಮ ಬರುವಂಥ ಅವಕಾಶ 9, 10 ಅಂದರೆ ಭಾನುವಾರ ಸೋಮವಾರದಲ್ಲಿ ನಿಮಗೆ ಒದಗಿ ಬರಲಿದೆ. 11, 12 ಮಿಶ್ರ ಫಲಗಳ ಸೂಚನೆ. ಕಿರಿಯರಲ್ಲಿ ವೈರತ್ವಗಳು ಬರುವಂಥದ್ದು, ಕಿರಿಯರಲ್ಲಿ ಕಲಹ ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ನಿಮಗೆ ಏನಾದರೂ ವೈಮನಸ್ಯ ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಕಂಡು ಬರುವಂಥದ್ದು, ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗ್ಬೋದು. ವ್ಯಾಪಾರ ಉದ್ಯಮಿಗಳಿಗೆ ಸ್ವಲ್ಪ ನಷ್ಟದ ಅನುಭವ ಸಹ ಆಗ್ಬೋದು. ಹಾಗಾಗಿ ಇದೇನು ಅಷ್ಟೇನು ಉತ್ತಮವಾಗಿಲ್ಲ. ಹಾಗಾಗಿ ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ 13, 14, 15ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು, ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ದೂರ ಪ್ರಯಾಣದ ಅವಕಾಶ, ಹಣಕಾಸು ಬಂದು ಕೈ ಸೇರಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರಗಲಿವೆ. ಶುಭ ಕಾರ್ಯದ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ 13, 14ರಲ್ಲಿ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆಯ ಭಾಗದಲ್ಲಿ ಸಹ ನೀವು ನಿರೀಕ್ಷೆ ಮಾಡ್ಬೋದು. ವಾರದ ಆರಂಭದ 2 ದಿನ, ಕೊನೆಯ 3 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡಲಿವೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ವಾರಪೂರ್ತಿ ಇರಲಿದೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಸೂರ್ಯ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ, ದಾಖಲೆ, ಭೂಮಿ, ಮನೆಗೆ ಸಂಬಂಧಪಟ್ಟ ವಿಚಾರಗಳು ಅವೆಲ್ಲ ಮಾಡಲಿಕ್ಕೆ ಈ ವಾರದಲ್ಲಿ ಅದ್ಭುತ ಫಲ ಇದೆ. ಅದರಷ್ಟು ನಿಮ್ಮ ಫಲವಾಗಿ ರವಿ ಅನುಗ್ರಹದಿಂದ ಒಲಿದು ಬರಲಿದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸೂರ್ಯನ ಸಂಕೇತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ. ಚಂದ್ರನ ಸಂಕೇತವಾದ ಸ್ನೋ ಅಥವಾ ಹಿಮದವನ್ನು ಬಳಸ್ಬೋದು. ಅದೇ ರೀತಿ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ವೈಟ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 2, 6 1 to 6 ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಅತ್ಯಂತ ಶುಭದಾಯಕವಾಗಿ ಬಂದಿದೆ. ಭಾನುವಾರ ಸೋಮವಾರ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ಉದ್ಯಮ, ವೃತ್ತಿ, ಶಿಕ್ಷಣ ಎಲ್ಲದರಲ್ಲೂ ಉತ್ತಮ ಫಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಣಕಾಸಿಗೆ ಏನು ಕೊರತೆ ಇರುವುದಿಲ್ಲ. ಸಾಲಗಳನ್ನು ತೀರಿಸುವಂಥ ಅವಕಾಶಗಳು ಬರಲಿವೆ. ಜೊತೆಗೆ ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಮುಂಬಡ್ತಿ ಅಂದರೆ ಪ್ರಮೋಷನ್ ಸಿಗ್ಬೋದು, ಇನ್ಸೆಂಟಿವ್ ಸಿಗ್ಬೋದು, ಅಥವಾ ಯಾವುದೇ ರೀತಿಯ ನೀವೇನಾದರೂ ಉದ್ಯೋಗದ ಒಂದು ಬದಲಾವಣೆಗೆ ಪ್ರಯತ್ನಿಸಿದ್ರು ಅದರಲ್ಲೂ ಅವಕಾಶಗಳು, ಹೆಚ್ಚಿನ ಒಂದು ಮೊತ್ತದ ಮೌಲ್ಯದ ಉದ್ಯೋಗಗಳು ನಿಮಗೆ ಸಿಗಲಿವೆ. ಹಾಗಾಗಿ 9, 10 ನಿಮಗೆ ಬಹಳ ಉತ್ತಮವಾದ ಶುಭದಾಯಕವಾದ ಫಲ ಕೊಡುವಂಥ ದಿನ ಭಾನುವಾರ ಸೋಮವಾರ. ಅದೇ ರೀತಿ ಮಂಗಳವಾರ ಬುಧವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ಲಾಭ, ಜಯ, ಸುಖ, ಕೀರ್ತಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು. ಹಣಕಾಸಿನ ಕೊರತೆ ಏನಿರೋದಿಲ್ಲ. ಇಷ್ಟಪಟ್ಟಂಥ ವಸ್ತು, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿವೆ. 11, 12 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆ ಬಳಿಕ 13, 14 ಅಷ್ಟೇನು ಉತ್ತಮ ಇಲ್ಲ. 13, 14 ಅಂದರೆ ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಆರೋಗ್ಯದಲ್ಲಿ ಏರ್ಪೇರು, ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲೂ ಜರಬಹುದು, ವೃತ್ತಿ ಜಾಗದಲ್ಲಿ ಜರಬಹುದು. ಇತರರು ನಿಮ್ಮನ್ನು ದ್ವೇಷ ಮಾಡುವಂಥ ಒಂದು ಸಾಧನೆಗಳು ಇದು ಕಂಡು ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ ಉತ್ತಮ ದಿನ. 15ನೇ ತಾರೀಕು ಶನಿವಾರ. ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಎಲ್ಲ ಫಲಗಳು ನಿಮ್ಮ ಪರವಾಗಿ ಬರಲಿವೆ. ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ, ಹೆಚ್ಚಿನ ಒಂದು ಲಾಭ ಉದ್ಯಮಗಳು ಬರಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನೀವು ಕೊನೆಯ ದಿನದಲ್ಲಿ ಸಹ ನಿರೀಕ್ಷೆ ಮಾಡ್ಬೋದು 15ನೇ ತಾರೀಕು ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾಗಿ ಆರಂಭದ 4 ದಿನಗಳು ಮತ್ತು ಕೊನೆಯ 1 ದಿನ ಒಟ್ಟಿಗೆ 5 ದಿನಗಳು ಅದ್ಭುತವಾದ ಶುಭ ಫಲಗಳು ಬರಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನಿಮಗೆ ಆ ಚಂದ್ರನ ಸಂಕೇತವಾದ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಗುರುವಿನ ಸಂಕೇತವಾದ ಎಲ್ಲೋ ಅಥವಾ ಹಳದಿ ಬಣ್ಣ 11ರವರೆಗೆ ಬಳಸ್ಕೊಳ್ಳೋದು. 9, 10, 11ರವರೆಗೆ ಆ ಗುರುವಿನ ಸಂಕೇತವಾದ ಎಲ್ಲೋ ಅಥವಾ ಹಳದಿ ಬಣ್ಣ ಬಳಸ್ಬೋದು. ಯಾಕಂದರೆ ಗುರುವಿಗೆ ಮತ್ತೆ ವಕ್ರಗತಿ ಬರುತ್ತೆ 11ರ ರಾತ್ರಿಯ ಬಳಿಕ. ಇನ್ನು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ಇದನ್ನು ಬಳಸ್ಕೋಬೋದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ಅದನ್ನು ಬಳಸ್ಕೋಬೋದು. ಅದೇ ರೀತಿ ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ ಇದೆ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳನ್ನು ವಿಚಾರ ನೋಡಿದರೆ 2, 3, 4, 6 ಮತ್ತು 9 ಸಂಖ್ಯೆಯನ್ನು ಬಳಸ್ಬೋದು. 2, 3, 4, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಈ ವಾರ ಅದ್ಭುತವಾಗಿ ನಿಮಗೆ ಅಲ್ಲಿ ಇರತಕ್ಕಂಥ ಮಂಗಳನ ಅನುಗ್ರಹ ವಾರಪೂರ್ತಿ ಇರೋ ಕಾರಣ ಭೂಮಿ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳು, ಯಾವುದೇ ರೀತಿಯ ಈ
ಭೂಮಿಯಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಲ್ಯಾಂಡ್ ಡೆವಲಪ್ಮೆಂಟ್ ಅಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು, ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಏನಾದರೂ ದೊಡ್ಡ ಯೋಜನೆಗಳನ್ನು ಸ್ಥಾಪನೆ ಮಾಡಲಿಕ್ಕೆಲ್ಲ ಅವಕಾಶಗಳು ಈ ವಾರದಲ್ಲಿ ಬರೋದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಗಮನಿಸುವಂಥದ್ದು ತುಲಾರಾಶಿ. ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು. ಭಾನುವಾರ ಸೋಮವಾರ ಮಿಶ್ರ ಫಲದ ಸೂಚನೆ. ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಹಣಕಾಸಿನ ನಿಧನ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ವಿಘ್ನ, ಅಡೆತಡೆ, ಅದು ವಿಳಂಬಗಳು ಬರ್ಬೋದು. ನಷ್ಟದ ಸೂಚನೆಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅಥವಾ ದುಃಖದ ವಾರ್ತೆಗಳು ಸಹ ಕೇಳಿಸಿಕೊಳ್ಳುವಂಥದ್ದು. 9, 10 ಅಷ್ಟೇನೂ ಉತ್ತಮ ಆಗಿಲ್ಲ. ಆಮೇಲೆ 11, 12, 13, 14 ನಿರಂತರವಾಗಿ 4 ದಿನಗಳು. 11, 12, 13, 14 4ರಲ್ಲಿ ನಿಮಗೆ 4 ದಿನಗಳು ಜಯ, ಸುಖ, ಲಾಭ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಿಂದಿನ ಪ್ರಯತ್ನಗಳಲ್ಲಿ ಸಫಲತೆಗಳು ಈಗ ಸಿಗುವಂಥದ್ದು, ಅಥವಾ ಹಿಂದೆ ಮಾಡಿದ ಪ್ರಯತ್ನದ ರಿಸಲ್ಟ್ಗಳು ಅಥವಾ ಫಲಿತಾಂಶಗಳು ಇಂದು ಬಂದು ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥದ್ದು. ದೂರ ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿ ಆಗುವಂಥದ್ದು. ವಿದೇಶದ ಉದ್ಯೋಗ ಕೆಲವರಿಗೆ ಸಿಗ್ಬೋದು. ಇನ್ನು ಯಾರಿಗೆ ಯುವಕರು, ವಿದ್ಯಾರ್ಥಿಗಳು ಅಥವಾ ಇಡೀ ವಿದ್ಯಾರ್ಥಿ ಯುವ ವರ್ಗದವರಿಗೆ ತಮ್ಮ ಒಂದು ವೃತ್ತಿ ಉದ್ಯೋಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ತಮ್ಮ ಒಂದು ವ್ಯಾಪಾರದಲ್ಲಿ ಏನಾದರೂ ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು ಇಂದು ಒಳಗೆ ಬರಲಿವೆ. ದೊಡ್ಡ ಮೊತ್ತದ ಸಾಲ ಅಥವಾ ಕೊಡೋದಾಗಲಿ ಪಡೆಯೋದಾಗಲಿ ಸಹ ಅಂಥ ಅವಕಾಶಗಳು ಈ 4 ದಿನಗಳಲ್ಲಿ ಮಾಡ್ಬೋದಾಗಿದೆ. ಹಾಗೆ ಅನೇಕ ಶುಭ ಲಾಭದ ಘಟನೆಗಳು 11, 12, 13, 14ರಲ್ಲಿ ಜರಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಶನಿವಾರ ಅಷ್ಟು ಉತ್ತಮವಿಲ್ಲ. ಶನಿವಾರ ದಿನ ಸ್ವಲ್ಪ ಒಂದು ಅಡೆತಡೆಗಳು, ಕಿರಿಕಿರಿ ಆಗುವಂಥ ಘಟನೆಗಳು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಕಸ್ಮಿಕ ಧನ ನಷ್ಟ ಆಗ್ಬೋದು, ಅಥವಾ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳು ಸಹ ಏನಾದರೂ ನೀವು ಕಳೆದು ಹೋಗ್ಬೋದು, ಕಳ್ಳತನ ಆಗುವಂಥ ಸಾಧ್ಯತೆ, ಆ ಬಗ್ಗೆ ಸಹ ಗಮನ ಬೇಕು ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಸಹ ಅಷ್ಟೇನು ಉತ್ತಮ ಬಂದಿಲ್ಲ. ಆದರೆ ಮಧ್ಯದ 4 ದಿನಗಳು 11, 12, 13, 14ನೇ ತಾರೀಕು ಬಹಳ ಅದ್ಭುತವಾದ ಫಲವನ್ನು ಕೊಡ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ನೀವು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ವಿಶೇಷವಾಗಿ ನಿಮಗೆ ಶನಿ ಮಹಾತ್ಮರ ಅನುಗ್ರಹ, ಶುಕ್ರನ ಅನುಗ್ರಹ ಜೊತೆಗೆ ಕೇತು ಸಹ ಬೆಂಬಲಕ್ಕಿರುವಂಥ ಅದ್ಭುತವಾದ ಅವಕಾಶ ಇದೆ. ಸಂಖ್ಯೆಗಳು 2, 6, 7, 8 2, 6, 7, 8 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ಬೋದು. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ, ಹೊಟ್ಟೆ ನೋವು, ತಲೆನೋವು, ಬೆನ್ನು ನೋವು ಇತ್ಯಾದಿ ಯಾವುದೇ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು. ಆಹಾರ ಅಥವಾ ನೀರಿನಿಂದ ಬರುವಂಥ ಕೆಲವು ಸಾಂಕ್ರಾಮಿಕ ರೋಗಗಳು ಅಥವಾ ಏನಾದರೂ ನಿಮಗೆ ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಸಹ ಕಂಡು ಬರ್ಬೋದು. ಜೊತೆಗೆ ಮಾತಿನ ಚಕಮಕಿ ಸಹ ಇದಿರುತ್ತೆ. 9, 10ರಲ್ಲಿ ಸ್ವಲ್ಪ ಅಷ್ಟೇನು ನಿಮಗೆ ಉತ್ತಮವಾದ ಫಲಗಳು ನಿರೀಕ್ಷೆ ಮಾಡುವಂತಿಲ್ಲ. 11, 12 ನಿಮಗೆ ಸಾಮಾನ್ಯ ದಿನ ಕಂಡು ಬರುತ್ತೆ. 11, 12ರಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿಯಲ್ಲಿರುತ್ತೆ. ಹಣಕಾಸಿನ ಹರಿವು ನಿಧಾನ ಆಗ್ಬೋದು, ಬರಬೇಕಾದ ಆದಾಯಗಳು ಸ್ವಲ್ಪ ಕುಂಠಿತ ಆಗ್ಬೋದು. ಆ ಬಳಿಕ ಬರುವಂಥದ್ದು 13, 14, 15 ನಿರಂತರವಾದ 3 ದಿನಗಳು ನಿಮಗೆ ಉತ್ತಮ ಫಲ ಇದೆ. ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರ್ಬೋದು. ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದಲ್ಲಿ ಯಶಸ್ಸು ಸಿಗುವಂಥದ್ದು. ನಿಮ್ಮ ಬಂಧುಗಳ ಜೊತೆಗೆ ಅಥವಾ ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ಒದಗಿ ಬರಲಿವೆ ಕೊನೆಯ 3 ದಿನಗಳಲ್ಲಿ. 13, 14, 15ರಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಆರಂಭದ 4 ದಿನಗಳು ಸ್ವಲ್ಪ ವಿರುದ್ಧವಾಗಿ ಬಂದರೂ ಕೊನೆಯ 3 ದಿನಗಳು ಅದ್ಭುತವಾದ ಚಂದ್ರ ಅನುಗ್ರಹದ ಶುಭ ಫಲವನ್ನು ಕೊಡುವಂಥದ್ದು ಅವಕಾಶ ಇದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 7 2, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದರಲ್ಲಿ ಆ ಯೆಲ್ಲೋ ಬಣ್ಣ ಮತ್ತು ಸಂಖ್ಯೆ 3ನ್ನು ನೀವು 11ನೇ ತಾರೀಕುವರೆಗೂ ಬಳಸ್ಕೋಬೋದು. ಯಾಕಂದರೆ 9, 10, 11ರವರೆಗೆ ಮಾತ್ರ ನಿಮಗೆ ಅಲ್ಲಿ ಗುರುವಿನ ಅನುಕೂಲ ಇರುವಂಥದ್ದು. ಆ ಬಳಿಕ ಗುರುವಿನ ವಕ್ರಗತಿ ಹೋದಾಗ ನಿಮಗೆ ಗುರುವಿನ ಬಲ ಇದ್ದರೂ ಸಹ ಅದು ಅಷ್ಟೊಂದು ನಿಮಗೆ ಲಾಭದಾಯಕವಾಗಿ ಕಂಡು ಬರ್ತಿರಲಿಲ್ಲ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕ್ಷಿಪ್ರವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಫಲ ಬರಲಿದೆ. ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ಮುನ್ನಡೆದಿದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ಮದುವೆಯ ಪ್ರಯತ್ನದಲ್ಲಿ ಸಹ ಯಶಸ್ಸು ಸಿಗಲಿದೆ 9, 10ರಲ್ಲಿ. ಆ ಬಳಿಕ 11, 12 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ಭಯ, ಆತಂಕ ಬರುವಂಥದ್ದು, ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ಕೆಲಸ ಕಾರ್ಯಗಳ ಅದರ ಒಂದು ತೊಂದರೆಗಳು ಅಥವಾ ಅದರ ಒಂದು ನಕಾರಾತ್ಮಕವಾದ ಫಲಿತಾಂಶಗಳು ಇಂದು ನಿಮಗೆ ಕಾಡ್ಬೋದು. ಹಾಗಾಗಿ 11, 12 ಅಷ್ಟೇನೂ ಉತ್ತಮವಾಗಿ ಇಲ್ಲ. 13, 14 ಸಹ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಖರ್ಚಿಗೆ ಹಣ ಸಾಲದೆ ನೀವು ಸಾಲ ಮಾಡುವಂಥ ಪ್ರಮಾಣ, ಖರ್ಚಿಗೆ ಹಣ ಸಿಗುತ್ತದೆ ಸಾಲ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಅಡಮಾನ ಅಂದರೆ ಪ್ಲೆಜ್ ಮಾಡುವಂಥ ಭೂಮಿನೋ ಮನೆಯೋ ಅಥವಾ ಈ ಚಿನ್ನವನ್ನು ನೀವು ಅಡಮಾನ ಇಡುವಂಥ ಪ್ಲೆಜ್ ಮಾಡುವಂಥ ಸಮಸ್ಯೆಗಳು ಈ ದಿನ ಬರ್ಬೋದು. ಜೊತೆಗೆ ಮನಸ್ಸಿಗೆ ಆಘಾತ ಆಗುವಂಥ ಏನಾದರೂ ಒಂದು ಗಂಭೀರವಾದ ವಿಚಾರಗಳು ಸಹ ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಬಗ್ಗೆ 13, 14ರಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಧನುರಾಶಿಯವರು.
ಆ ಬಳಿಕ ಕೊನೆಯ ದಿನ 15ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥ ದಿನ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ, ಹಣಕಾಸಿನ ನೆರವು ಚೆನ್ನಾಗಿ ಆಗಲಿದೆ. ಹಾಗಾಗಿ ಈ ವಾರದ ನಿಮಗೆ ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ ಹಾಗೂ ವಾರದ ಕೊನೆಯ ದಿನ ಅಂದರೆ ಶನಿವಾರ, ಅಷ್ಟು 3 ದಿನಗಳು ಅದ್ಭುತವಾಗಿ ಚಂದ್ರನ ಬೆಂಬಲ ಇತರ ಗ್ರಹಗಳ ಅನುಕೂಲತೆ ಇರುವಂಥ ಶುಭ ದಿನಗಳಾಗಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಳ್ಳಿ. ಆರೆಂಜ್, ಗ್ರೇ ಮತ್ತು ವೈಟ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 4, 6 1, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳೋದು. ಅದೇ ರೀತಿ ಈ ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಸಹ ನೀವು ಮಧ್ಯೆ ಚಂದ್ರನ ಬೆಂಬಲ ಇರುವಂಥ 9, 10 ಮತ್ತು 15ರಲ್ಲಿ ಬಳಸ್ಕೋಬೋದು. ಸಂಖ್ಯೆ 2ನ್ನು ಚಂದ್ರ ಅನುಗ್ರಹ ಇರುವಂಥ ಈ 3 ದಿನಗಳು ಸಹ ಬಳಸ್ಕೋಬೋದು. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಬರ್ತಾ ಇದೆ. ಭಾನುವಾರ, ಸೋಮವಾರ ಅನೇಕ ರೀತಿಯ ಕ್ಷಿಪ್ರವಾದ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ಅವಕಾಶಗಳು, ಜೊತೆಗೆ ಬೇರೆ ಬೇರೆ ರೀತಿಯ ಮಾಧ್ಯಮ, ಸಿನಿಮಾ, ಟಿವಿ ಮುಂತಾದ ಕ್ಷೇತ್ರದಲ್ಲಿರೋರಿಗೆ, ಅದು ಇನ್ನಿತರ ಯಾವುದೇ ರೀತಿಯ ಮನೋರಂಜನಾ ಕ್ಷೇತ್ರ ಅಥವಾ ಈ ಎಲೆಕ್ಟ್ರಾನಿಕ್ ಮೀಡಿಯಾ, ಸಾಫ್ಟ್ವೇರ್, ಕಂಪ್ಯೂಟರ್ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಅದ್ಭುತವಾದ ವಿಶೇಷ ಫಲಗಳು 9, 10ರಂದು ಬರಲಿವೆ. ನೀವು ಹಿಂದೆ ಮಾಡಿದ ಎಲ್ಲ ಪ್ರಯತ್ನಗಳ ಒಂದು ಫಲಿತಾಂಶ ಬರೋದಾಗಲಿ, ಅದು ಹಿಂದೆ ನಿಮಗೆ ನಿರಾಕರಣೆ ಆಗಪಟ್ಟ ಅವಕಾಶಗಳು ಈಗ ಮತ್ತೆ ಪುರಸ್ಕಾರವಾಗಿ ನಿಮಗೆ ಅವಕಾಶಗಳು ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು ನವೆಂಬರ್ 9, 10ರಂದು ಮಕರ ರಾಶಿಯವರ ಜೀವನದಲ್ಲಿ ಜರಗಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 11, 12 ಸಹ ನಿಮ್ಮ ಪಾಲಿಗೆ ಉತ್ತಮವಾದ ದಿನ. 11, 12ರಲ್ಲಿ ಸಹ ನಿಮಗೆ ಅನೇಕ ಇಷ್ಟಾರ್ಥ ಸಿದ್ಧಿ, ಸುಖ ಶಾಂತಿ ಸಿಗುವಂಥದ್ದು, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಯಶಸ್ಸು ಸಿಗುವಂಥದ್ದು, ಪ್ರಯತ್ನದಲ್ಲಿ ಸಫಲತೆ, ಬಂಧುಗಳಲ್ಲಿ ಉತ್ತಮ ಬಾಂಧವ್ಯ, ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು 11, 12ರಲ್ಲಿ ಸಹ ನಿರೀಕ್ಷೆ ಮಾಡ್ಬೋದು. 13, 14, 15 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಕೊನೆಯ 3 ದಿನಗಳು ಮಿಶ್ರ ಫಲಗಳ ಸೂಚನೆ. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣುವಂಥದ್ದು, ಪದೇ ಖರ್ಚು ವೆಚ್ಚಗಳು ಹೆಚ್ಚುಗಳು ಬರುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಕಲಹ, ನಿಮಗಿಂತ ಕಿರಿಯ ವಯಸ್ಸಿನಲ್ಲಿ ಕಲಹ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಇತರರ ಜೊತೆಗೆ ಹಂಚಿಕೊಳ್ಳುವಾಗ ಅಲ್ಲಿ ನಿಮ್ಮ ವಿರುದ್ಧ ಅವರು ಸಂಚನ್ನು ಮಾಡೋದು ಅಥವಾ ಮುಂದಿನಿಂದ ನಿಮಗೆ ಉತ್ತಮವಾದ ಒಂದು ಅಭಿಪ್ರಾಯವನ್ನು ಕೊಟ್ಟು ಹಿಂದಿನಿಂದ ನಿಮ್ಮನ್ನು ಅವಮಾನ ಮಾಡೋದು, ತೆಗೊಳ್ಳುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ವಿಚಾರ ಬಗ್ಗೆ ಜೊತೆಗೆ ಭವಿಷ್ಯದ ಚಿಂತನೆ ಬಗ್ಗೆ ಸಹ ಸ್ವಲ್ಪ ಎಚ್ಚರವಾಗಿ ಇರಬೇಕು ಮಕರ ರಾಶಿಯವರು. ಇನ್ನು ಈ ಆರಂಭದ 4 ದಿನಗಳು ಅದ್ಭುತವಾಗಿ ಬಂದಿವೆ ಅಂತ ಈಗಾಗಲೇ ತಿಳ್ಕೊಂಡಿದ್ರೆ, ಕೊನೆಯ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬಳಸುವಂಥ ಬಣ್ಣಗಳು ನಿಮಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ರೆಡ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ನಿಮಗೆ ಅನುಕೂಲತೆ ಈ ವಾರದಲ್ಲಿದೆ. ಸಂಖ್ಯೆಗಳು 1, 2, 3, 8, 9 1, 2, 3, 8, 9 ಸಂಖ್ಯೆಯನ್ನು ಬಳಸ್ಕೋಬೋದಾಗಿದೆ. ಅದರಲ್ಲಿ ನಂಬರ್ 3 ಮತ್ತು ಯೆಲ್ಲೋ ಬಣ್ಣವನ್ನು 11ನೇ ತಾರೀಕು ಅಷ್ಟೇ ಬಳಸ್ಬೋದು, 9ರಿಂದ 11ರವರೆಗೆ. ಯಾಕಂದರೆ ಗುರುಬಲ ಆಮೇಲೆ ನಿಮಗೆ ಇಲ್ಲದಾಗುತ್ತೆ. ಈಗ ತಾತ್ಕಾಲಿಕ ಗುರುಬಲ ಬಂದಿದೆ, ಗುರುವಿಗೆ ವಕ್ರಗತಿ ಬಂದಾಗ ಹೆಚ್ಚಿನ ಫಲಗಳು ಸಿಗೋದಿಲ್ಲ, ಅವೆಲ್ಲನೂ ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಬಳಸುವಂಥ ಸಂಖ್ಯೆ 1, 2, 3, 8, 9 1, 2, 3, 8, 9 ಸಂಖ್ಯೆಯನ್ನು ಬಳಸ್ಕೋಬೋದು. ಮಂಗಳನ ಅಪರೂಪದ ಆಶೀರ್ವಾದ ಈ ವಾರ ಪೂರ್ತಿ ಇರಲಿದೆ. ಅದೇ ರೀತಿ ಈ ರೀತಿ ವಾರ ಪೂರ್ತಿ ನಿಮಗೆ ಇರತಕ್ಕಂತಹ ಒಂದು ಶನಿ ಮಹಾತ್ಮರ ಬೆಂಬಲ ಸಹ ಇರಲಿದೆ. ಮಂಗಳನ ಸಹ ವಿಶೇಷವಾದ ಬೆಂಬಲ ಇರ್ಕೊಂಡು ಭೂಮಿ, ಮನೆ, ಯಂತ್ರ, ವಾಹನ ಇತ್ಯಾದಿಗಳ ಬಗ್ಗೆ ಕೊಡುವಂಥದ್ದಾಗಲಿ, ಕೊಳ್ಳುವಂಥದ್ದಾಗಲಿ, ಮಾರಾಟ ಮಾಡೋದಾಗಲಿ ಇವೆಲ್ಲ ಅವಕಾಶಗಳು ಉತ್ತಮ ಇದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತು, ನಡವಳಿಕೆಯಲ್ಲಿ ಏರುಪೇರಿನ ಘಟನೆಗಳು, ಕಲಹ, ವಾಗ್ವಾದ ಹೆಚ್ಚಳಾಗುವಂಥದ್ದು, ಕಿರಿಯರಲ್ಲೂ ಕಲಹ, ಹಿರಿಯರಲ್ಲೂ ಕಲಹ ಬರುವಂಥ ಒಂದು ಸಾಧ್ಯತೆ ಬರುತ್ತೆ 9, 10ರಲ್ಲಿ. 11, 12, 13 ನಿಮಗೆ ಉತ್ತಮವಾದ ದಿನ. 11, 12, 13ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ, ವೃದ್ಧಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಲಾಭದ ಮೊತ್ತಗಳು ಬರುವಂಥದ್ದು, ಜೊತೆಗೆ ಈ ಕೈಗಾರಿಕೆ, ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ನೇರವಾದ ಸಂಪಾದನಾ ಮಾರ್ಗದಲ್ಲಿ ಅಂಥವರಿಗೆ ನೇರವಾದ ಲಾಭಗಳು ಬೇಗನೆ ಕ್ಷಿಪ್ರವಾಗಿ ಬರುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ಕೊಡುಕೊಳ್ಳಿ ವ್ಯವಹಾರದಲ್ಲಿ ಸಹ ಪ್ರಗತಿ ಬರಲಿದೆ. ಜೊತೆಗೆ ನಿಮ್ಮ ಹಿರಿಯರ ಒಂದು ಯಾವುದೇ ರೀತಿಯ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಸ್ವತ್ತು, ಆಸ್ತಿಗಳು ಸಹ ನಿಮಗೆ ಕೈಗೆ ಸಿಗುವಂಥ ಸಾಧ್ಯತೆಗಳು ಬರಲಿವೆ. ಹಾಗೆ ಅನೇಕ ಶುಭ ಫಲಗಳನ್ನು ನೀವು ವಾರದ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ 10, 9, 10, 11, 12, 13, 14 ನಿರಂತರವಾಗಿ 4 ದಿನಗಳು, 5 ದಿನಗಳು ಸಹ ನಿಮಗೆ ಉತ್ತಮವಾಗಿ ಬಂದಿವೆ. ಕೊನೆಯ 2 ದಿನಗಳು ಅಷ್ಟು ಉತ್ತಮವಾಗಿ ಬಂದಿಲ್ಲ. ಕೊನೆಯ ದಿನಗಳನ್ನು ಶುಕ್ರವಾರ ಮಧ್ಯಾಹ್ನದ ಬಳಿಕ ಶನಿವಾರದವರೆಗೂ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಕಿರಿಕಿರಿ ಘಟನೆ, ಮಾನಸಿಕವಾದ ಏನಾದರೂ ಹಿಂಸೆ ಆಗುವಂಥ ಘಟನೆಗಳು ಜರುಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯತೆಗಳು ಸಹ ಕಾಣ್ಬೋದಾಗಿದೆ. ಇನ್ನು ಆ ಬಳಿಕ 15ನೇ ತಾರೀಕಿನವರೆಗೂ ನಿಮಗೆ ಶನಿವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ.
ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಕುಂಭರಾಶಿಯವರು ಸ್ನೋ ಎಂಬುದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸ್ನೋ ಅಂದರೆ ಚಂದ್ರನ ಸಂಕೇತ, ವೈಟ್ ಅಂದರೆ ಅಲ್ಲಿ ಶುಕ್ರನ ಸಂಕೇತ. ಶುಕ್ರ ಮತ್ತು ಚಂದ್ರನ ವಿಶೇಷವಾದ ಅನುಗ್ರಹ ಈ ವಾರ ಇರಲಿದೆ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಸ್ನೋ ಮತ್ತು ವೈಟ್ ಬಣ್ಣ ಬಳಸುವಂಥದ್ದು. ಈ ವಾರದಲ್ಲಿ 5 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವ ಕಾರಣ ಆರಂಭದ ದಿನಗಳಲ್ಲಿ 10, 11, 12, 13, 14ರಲ್ಲಿ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಅನಿರೀಕ್ಷಿತವಾದ ಲಾಭಗಳು ಬರುವಂಥ ಯೋಜನೆ ಈ ವಾರದಲ್ಲಿ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಅನೇಕ ಏರುಪೇರನ್ನು ಸೂಚನೆ ಬರುತ್ತೆ. ಭಾನುವಾರ, ಸೋಮವಾರ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ಬಂಧುಗಳಲ್ಲಿ ಮಿತ್ರರಲ್ಲಿ ಹಗೆತನ ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಉಂಟಾಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ವಿಘ್ನ ಅಡೆತಡೆಗಳು ಬರುವಂಥದ್ದು, ಸರ್ಕಾರದ ಯಾವುದೇ ಕಾನೂನಿನ ತೊಡಕು ನಿಮಗೆ ಮುಳು ಆಗುವಂಥದ್ದು, ಇದಕ್ಕೆ ಯಾವುದೇ ರೀತಿಯ ನಿಮಗೆ ಇಲಾಖೆಯ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆಗಳು ಬರ್ಬೋದು. ಹಾಗಾಗಿ ಇಲ್ಲಿ 9, 10ರಲ್ಲಿ ಸ್ವಲ್ಪ ಯಾವುದೇ ರೀತಿಯ ಕಾನೂನು ವಿರುದ್ಧವಾದ ಅಥವಾ ನಿಯಮಾವಳಿಗಳ ವಿರುದ್ಧವಾದ ಕೆಲಸಗಳ ಕೈ ಹಾಕೋದಾಗಲಿ ಅಥವಾ ನಿಮ್ಮ ಮೇಲೆ ಬಂದಂಥ ಯಾವುದೇ ನೋಟಿಸು, ಕಾಯ್ದೆಗಳು ಇತ್ಯಾದಿಗಳ ಮೇಲೆ ಅದನ್ನು ನೀವು ನಿಷ್ಕ್ರಿಯರಾಗಿ ಇರದೆ ಅದರ ಬಗ್ಗೆ ಸೂಕ್ತವಾದದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ವಿಚಾರ ಕಡೆ ಗಮನ ಕೊಡಬೇಕು. ಸ್ವಯಂಕೃತವಾಗಿ ಅಪರಾಧಕ್ಕೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಈ 9, 10ರಲ್ಲಿ ಅದು ಭಾನುವಾರ, ಸೋಮವಾರ ಬರುತ್ತೆ. 11, 12 ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಇಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಆದರೆ ಇಲ್ಲಿನೂ ಹಾಗೆ ಬಾಂಧವ್ಯ ಒಂದು ರಿಲೇಷನ್ಶಿಪ್ಗಳಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದು, ತಂದೆ ಮಕ್ಕಳ ಒಂದು ಬಾಂಧವ್ಯ, ಗಂಡ ಹೆಂಡತಿ ಬಾಂಧವ್ಯ, ಸೋದರ ಸೋದರಿಯರ ಬಾಂಧವ್ಯದಲ್ಲಿ ಸಹ ಬಿರುಕುಗಳು ಬರ್ಬೋದಾಗಿದೆ 11, 12ರಲ್ಲಿ. ಇನ್ನು 13, 14 ನಿಮ್ಮ ಪಾಲಿಗೆ ಅದ್ಭುತವಾದ ಸುಖ ದಿನ. 13, 14, 15 ನಿರಂತರವಾಗಿ 3 ದಿನಗಳ ಸಹ ನಮಗೆ ಇಷ್ಟಗಳು ಸಿದ್ಧಿಯಾಗುವಂಥದ್ದು, ವ್ಯಾಪಾರ ವೃದ್ಧಿಯಾಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಸಹ ಬರ್ಬೋದಾಗಿದೆ. ಹಿಂದಿನ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಈ 13, 14, 15ರಲ್ಲಿ ಬರಲಿದೆ. ಆರೋಗ್ಯ ಸಹ ಸುಧಾರಣೆ ಆಗುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಸಹ ಒದಗಿ ಬರುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ನಂತರದ ಕೊನೆಯ ಭಾಗದಲ್ಲಿ ನಿಮಗೆ 4 ದಿನಗಳು ಉತ್ತಮವಾದ ಶುಭಫಲಗಳು ಬಂದಿವೆ. 12, 13, 14, 15ರಲ್ಲಿ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಈ ವಾರದಲ್ಲಿ ನಿಮಗೆ ಗುರುವಿನ ಅನುಗ್ರಹ 11ನೇ ತಾರೀಕುವರೆಗೆ ಇರುತ್ತೆ. ಹಾಗೆ 11ನೇವರೆಗೂ ನೀವು ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಬಳಸ್ಕೊಳ್ಳಿ. ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳಿಯ ಬಣ್ಣ ವಾರ ಪೂರ್ತಿ ಬಳಸ್ಕೋಬೋದು. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅದು ಕೇತುವಿನ ಸಂಕೇತ. ಆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಸಹ ವಾರದ ಕೊನೆವರೆಗೂ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ 3 ಗ್ರಹಗಳ ಒಂದು ಬೆಂಬಲ ಇರುತ್ತೆ. ಜೊತೆಗೆ 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದು ಇಲ್ಲಿ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯ ಹಾಗೂ ವಾರದ ಒಂದು ಸಂಕ್ಷಿಪ್ತವಾದ 12 ರಾಶಿಗಳ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಈ ವಾರದಲ್ಲಿ ಎಲ್ಲ 12 ರಾಶಿಗಳವರಿಗೆ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸ್ತೀರ, ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳಿಗೆ ಒಂದು ಸಹಕಾರವನ್ನು ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರ ಸಹಕಾರ ಮುಂದಿನ ಸಹಕಾರ ಸಿಗ್ತಾ ಇರಲಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.